ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಯ್ ಮಾಡಿ ಕಡೆ ಹಂಗೆ ಚಿನ್ನ. ಹಾಯ್ ಹಾಯ್ ಮಾಡಿ ಕಡೆ ಗುಂಡಿ ನೋಡಲ್ಲ. ನಮ್ಮ ಚಿನ್ನಿ ನೋಡ್ರಿ ಹೊಟ್ಟೆ ತಿರುಗಿ ನೋಡಂಗಿಲ್ಲ ಆಗಳ ಎಳ್ನೀರು ಕುಡಿಯೋದಾಗ ಅಷ್ಟು ಬ್ಯುಸಿ ಆಗಿಬಿಟ್ಟಾಳ. ಇವತ್ತು ನೋಡ್ರಿ ಸಂಡೇ ಐತಿ, ಹಂಗಾಗಿ ಚಿಕನ್ ಮಟನ್ ತೊಗೊಂಬರೋಣ ಅಂತ ಸ್ವಲ್ಪ ಆಚೆ ಬಂದಿದ್ವಿ ಬೆಳಿಗ್ಗೆ. ನಾನು ಬರಲ್ಲ ಯಾವಾಗಲೂ, ಇವತ್ತು ಸ್ವಲ್ಪ ಬ್ಲಾಗ್ ಮಾಡೋಣ ಆಚೆಯಿಂದ ಅಂತ ಅವ್ರ ಜೊತೆಗೆ ಹೋಗಿದ್ದು ಅಷ್ಟೇ. ಯಾವಾಗಲೂ ಅವರೇ ತೊಗೊಂಬರ್ತಾರೆ. ಹಾಗೆ ಬರುವಾಗ ಮನೆಗೆ ಒಂದು ಸ್ವಲ್ಪ ಐಟಮ್ ಖಾಲಿಯಾಗಿದ್ದು ನೋಡ್ರಿ, ಹಾಗೆ ಬರುವಾಗ ತೊಗೊಂಡು ಬಂದ್ವಿ. ಮಟನು ಚಿಕನ್ ಎರಡೂನಾ? ಈ ಕಡೆ ನೋಡ್ಲಾ ಒಂದ್ಸತಿ ಏನಲ್ಲತ್ತದ ಕಣ್ಣಿಗೆ ಹೇಳ. ಕಾಟ. ಚಿಕನು ಮಟನ್ನು ಮಾಡ್ತಾಯಿದ್ದೆ ನೋಡ್ರಿ, ಇವತ್ತು ಸಂಜುನೇ ಮಾಡ್ತಾಯಿದ್ದೇನ. ಹ್ಯಾಪಿ ಏನಂತಾರ, ಸಾರಿ, ಸಂಡೇ ವಿತ್ ಸಂಜು ವ್ಲಾಗ್ ಮಾಡ್ಲತ್ತೀನಿ ಇವತ್ತು. ಈ ಮೇಡಮ್ ಅವ್ರು ಮಧ್ಯೆ ಬಂದರು ನೋಡ್ರಿ, ಊಟ ಮಾಡ್ತವ್ರೆ, ಅವರು ಫೋನ್ ಬೇಕಂತ. ಮಟನ್ ತಿನ್ಲಾ? ಯಾಕೆ ಚಿಕನ್ ಬೇಡ? ಯಾಕೆ ಏನೋ ಹೇಳತ್ತಿದಲ್ಲ ನಮ್ಮ? ಹಾಂ, ಮಟನ್ ತಿನ್ಬೇಕಾ? ಸ್ವಲ್ಪ ಜೋರಾಗಿ ಮಾತಾಡ್ಕೆ ಅಸಲ್ಲ, ಆಚೆ ಬೇರೆ ಅದು ಮನೆ ಸೌಂಡ್ ಹೊಂಟದ. ಹಾಂ, ಮಟನಾ? ಇವತ್ತು ನೋಡ್ರಿ ಏನಂತಾರೆ, ಚಿಕನ್ ಮಟನ್ ಮಾಡ್ತಾಯಿದ್ದೀವಿ. ಬಟ್ ಆಲ್ರೆಡಿ ಮಾಡಿಬಿಟ್ಟಾರ ಅವರು ಮಟನು. ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗೈತೆ ನೋಡ್ರಿ, ತರೋದೇ ಲೇಟ್ ಆಯ್ತು, 10 ಗಂಟೆ ಆಯಿತು, ಹಂಗಾಗಿ ಮಾಡೋಕ್ಕಾಗಿಲ್ಲ. ಹೇಳಿ ಏನಾದರೂ. ಇಲ್ಲಿ ನೋಡ್ರಿ ಇನ್ನೊಬ್ರು ಆ್ಯಡ್ ಆದರು, ಅದ್ರ ಜೊತೆಗೆ ಅದೊಂದು ಟೋಟಲ್ 4 ಜನ ನೋಡ್ರಿ ನಾವು. ಆಲ್ರೆಡಿ ಮಟನ ಮಾಡ್ಯಾರಿ, ನೋಡೋಣ ಬರ್ರಿ ಹೆಂಗೆ ಮಾಡ್ಯಾರಂತ. ಇಲ್ಲಿ ನೋಡ್ತಾ ಇರ್ಬೋದು, ತಿರುಗಿಸ ಸ್ಪೂನಲ್ಲಿ ನೋಡ್ರಿ. ಖಾರ ನೋಡು, ಖಾರ ಎಷ್ಟು ಹಾಕಿರಿ? 3 ಸ್ಪೂನ್ ಖಾರ ಹಾಕ್ಯಾರ ನೋಡ್ರಿ. ಕಲರ್ ನೋಡ್ಬೋದು ಎಷ್ಟು ರೆಡ್ ಆಗೈತಂತ. ಮಟನ್ ಮಾಡ್ಯಾರ. ಇವಾಗ ಚಿಕನ್ ಮಾಡ್ತಾರೆ ಅವರು. ನಾನಂತ ರೊಟ್ಟಿ ಮಾಡಬೇಕು, ಟೈಮ್ ಬೇರೆ ಆಗೈತಿ. ಕಣ್ಣಕ್ಕಿ ನೋಡತನ ಹೆಂಗಾಗೈತಿ, ಚಲೋ ಆಗ್ಯದ? ಉಪ್ಪು ಖಾರ ಬಾ ಹೇಳದ. ಉಪ್ಪು ಕಡಿಮೆ ಆಗೈತಿ ನೋಡ್ರಿ, ಸ್ವಲ್ಪ ಉಪ್ಪು ಹಾಕಕತ್ತಾನ. ಉಪ್ಪು ಸ್ವಲ್ಪ ಕಮ್ಮಿ ಆಗ್ಯದ, ಉಪ್ಪು ಕಮ್ಮಿ ಆಗೈತೆ ಅಂತ. ಇಲ್ಲಿ ನೋಡ್ರಿ, ಈಗ ಈ ಸೈಡ್ ನಮ್ದು ರೊಟ್ಟಿ ಮಾಡ್ಬೇಕಂತ ಹಿಟ್ಟು ಹಾಕೊಂಡ ಕುಂತೀವಿ. ಕುದ್ದೈತೇನಿಲ್ಲ? ಕುದ್ದದ? ಕುದ್ದೈತೆ ನಾವು ತೋರ್ಸು ನೋಡ್ರಿ. ಕುದ್ದೈತಂತ, ಬಿಸಿ ಐತಿ ಮಾರ. ಕುದ್ದೈತಾ ಅಂದ್ರೆ ಈ ಚಿಕನ್ ಮಾಡ್ತೀಯಾ? ಸ್ವಲ್ಪ ಮಾತಾಡೋದು. ಹಿಂದೆ ಇವತ್ತು ಬ್ಲಾಗ್ ಮಾಡ್ತಾ ಇರೋದು, ನಿನ್ ಮಾತೇ ಆಡಲ್ಲ. ಎಲ್ಲರೂ ಅಂತಾರೆ ನಿಮ್ಮ ಹಸ್ಬೆಂಡ್ ಮಾತೇ ಆಡೋದಲ್ರಿ ಅಂತ. ಅವ್ನು ಕ್ಯಾಮ್ರಾ ಮುಂದೆ ಮಾತಾಡಂಗಿಲ್ರಿ, ಕ್ಯಾಮ್ರಾ ಹಿಂದೆ ಮಾತಾಡ್ತಾನೆ. ಕ್ಯಾಮ್ರಾ ಮುಂದೆ ಭಯ ಅವನಿಗೆ. ನಾವು ಕ್ಯಾಮ್ರಾ ಮುಂದೂ ಅಷ್ಟೇ, ಕ್ಯಾಮ್ರಾ ಹಿಂದೂ ಅಷ್ಟೇ. ಇನ್ನೊಂದು ಸ್ವಲ್ಪ ಮಸಾಲ ಹಾಕ್ಲತ್ತಾರ ನೋಡ್ರಿ. ಬರೀ ಟೈಮ್ ನೋಡ್ರಿ ಎಷ್ಟಾಗೈತು, 12 ಗಂಟೆ ಆಗ್ಲತ್ತದ. ಆದರೂ ಏನಂತಾರೆ ಲೇಟ್ ಆಗೈತೆ ನೋಡ್ರಿ. ಸರಿ, ಚಿಕನ್ ಇಡ್ತೀನಿ, ಅದ್ರೊಳಗೆ ನೀರು ಕುದ್ದು. ಸರಿ, ಇವಾಗ ಚಿಕನ್ ಮಾಡ್ತಾ ಏನು? ಈ ಕಡೆ ನೋಡ್ರಿ ಸಂಜೋರು ಚಿಕನ್ ಮಾಡ್ಲತ್ತಾರ, ಆ ಸೈಡ್ ಕುಕ್ಕರ್ನಾಗ ಮಟನ್ ಮಾಡ್ಯಾರ. ಅದ್ರ ಒಗ್ಗರಣೆ ಹಾಕತ್ತಾರ, ಅದರೊಳಗೆ ಕಸೂರಿ ಮೆಂತಿ ಹಾಕ್ಲತ್ತಾರ ನೋಡ್ರಿ. ನಾವು ಈ ಕಡೆ ರೊಟ್ಟಿ ಮಾಡತ್ತಾರ.
ಹೆಂಗೆ ಚೇಷ್ಟೆಗಳು ಮಾಡ್ತಾನೆ ನೋಡ್ರಿ ಈಗ. ನೀವು ಅಂತೀರಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರಿ ನಿಮ್ಮ ಹಸ್ಬೆಂಡು ಡೀಸೆಂಟು ನೀವೇ ಜೋರು ಅಂತ. ನೋಡ್ರಿ ಯಾರು ಡೀಸೆಂಟು ಯಾರು ಜೋರು ಗೊತ್ತಾಗ್ತದೆ. ನೋಡ್ರಿ ಫ್ರೆಂಡ್ಸ್, ಚಿಕನ್ ಕರಿ ಸಂಜೋರು ಮಾಡ್ಯಾರ. ಏನಿದು ಮಸ್ತ್ ಮಟನ್ ಇದು. ಇಲ್ಲಿ ನೋಡ್ರಿ ಜೋಳದ ರೊಟ್ಟಿ. ಇಲ್ಲಿ ನೋಡ್ರಿ ನಾನು ಒಂದು ಸ್ವಲ್ಪ ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಒಂದು ಲೆಮನ್ನು, ಒಂದು ಈರುಳ್ಳಿ ಮತ್ತು ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಬರ್ರಿ. ಇವಾಗ ಈರುಳ್ಳಿ ಮತ್ತು ಮೆಂತ್ಯ ನೆನೆಸಿಟ್ಟಿದ್ದು ಹಾಕ್ಕೊಂಡು ನೋಡ್ರಿ. ಇವಾಗ ಲೆಮನ್ನ ಹಿಂಡ್ಕೊತಾ ಇದ್ದೀನಿ. ನನಗೆ ಡ್ಯಾಂಡ್ರಫ್ ಜಾಸ್ತಿ ಆಗಿತ್ತು ನೋಡ್ರಿ, ಹಾಗಾಗಿ ಹೋಮ್ ರೆಮಿಡಿನ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ರುಬ್ಕೊಂಬರೋಣ ಬರ್ರಿ. ಇವಾಗ ನೋಡ್ರಿ ಇದು ಈ ಥರ ಪೇಸ್ಟ್ ಆಗೈತಿ. ಇದಕ್ಕೆ ಇವಾಗ ಒಂದು ಕಪ್ಪು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ, ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದೇನು ಬೇಡ. ಇವಾಗ ನೋಡ್ರಿ ಇದು ರೆಡಿ ಆಗೈತಿ, ಪೇಸ್ಟ್ ಈ ಥರ ಆಗೈತಿ. ಇದನ್ನ ಇವಾಗ ಬೌಲ್ಗೆ ಹಾಕೊತಾ ಇದ್ದೀನಿ ನೋಡ್ರಿ. ಇವಾಗ ನೋಡ್ರಿ ಸಂಜೆವರೆ ಹಚ್ತಾರಂತ, ಹಾಗಾಗಿ ಕುಂತೀವಿ. ಡ್ಯಾಂಡ್ರಫು ಜಾಸ್ತಿ ಆಗೈತೆ ನೋಡ್ರಿ, ಹಾಗಾಗಿ ಕಾಣಿಸ್ತಾ ಇದೆಯಾ? ಹಚ್ ಹಚ್ಚು ಮಾರ. ಸಿಡಿ ಸಿಡಿ ಹಚ್ಚ ಫೋನ್ ಕೊಡು. ಅಂತವನೇ ಹಿಂಗ್ ಸಿಡಿ ಸಿಡಿ ಹಚ್ಚ. ಎಲ್ಲ ಕಡೆ ಹೋಗ್ತದ. ಏನು ಎಲ್ಲ ಕಡೆ ಹೋಗ್ತದ? ಹಂಗಲ್ಲ, ಹಿಂಗ್ ಸಿಡಿ ಸಿಡಿ ಹಚ್ಚ ಅಂದ್ರೆ ಒಳಗೆ ಚಂದ ಕೂಡ್ತೈತಿ. ಯಾಕಡೆ ಹಚ್ತಿದಿ? ಹಿಂಗ್ ಸಿಡಿ ಸಿಡಿ ಹಚ್ಚತ್ ನಾ ಅಂತೀನಿ ನೋಡ್ರಿ. ಹೆಂಗ ಏನಂತಾರ ಎಲ್ಲ ಕಡೆಗೆ ಹಾಕ್ಬಿಟ್ಟು ಹೆಂಗೆ ಹಚ್ಚಕತ್ತಾನ ತಲೆಗೆ ಹಚ್ಚ ಅಂದ್ರೆ. ಈಕಿ ನೋಡ್ರಿ ಅದು ನನ್ನ ತಲೆಗೆ ಹಾಕೊಳ್ಳೋದು ಏನು ಕೆಲಸ ಮಾಡ್ಲತ್ತ ಅಂತ. ಇವಾಗ ಅದು ಓಪನ್ ಮಾಡಿ ಹಂಗೆ ಹಾಕೋಕತ್ತಾಳ ನೋಡ್ರಿ. ತಣ್ಣಗೆ ಹತ್ಲತ್ತದ ಮಾರೆ ಮೊಸರು ಹಾಕಿದೆ. ಹಾಂ, ಡ್ಯಾಂಡ್ರಫ್ ಹಿಂಗೆ ಮೊಸರು ಹಾಕಬೇಕು. ನಿಮ್ಮ ಅಜ್ಜಿ ಹೇಳ ಹೋಮ್ ರೆಮಿಡಿ. ನಿಮ್ಮ ಆಯ ಸಿದ್ದಮ್ಮ ಇದೆ ಹಚ್ಚುತ್ತೇವ, ಅದಕ್ಕೆ ನೀನು ನನಗೆ ಕಲ್ಸ್ನ ಬಂದು ಹೇಳಿ. ಅಲ್ಲಿ ನೋಡ್ರಿ ಫ್ರೆಂಡ್ಸ್, ಈಕಿನ ಆಟ ನೋಡ್ರಿ, ಚಿನ್ನಿ ಆಟ. ಅಲ್ಲಿ ಹೇಳ ಮಾತಾಡ. ಇವಾಗ ಬೇಡ, ಆಮೇಲೆ ಲಾಸ್ಟ್ ಅಲ್ಲಿ ಕೇಳಿ ಮಾತಾಡಲಿ. ಹಂಗೆ ಮಾಡ್ಬಿಡ, ಹರಿತದ ಅದು. ಹಾಂ, ಹಂಗೆ ಆಡಲ್ ಮಾಡ್ಬಿಡ. ಹಂಗೆ ಹಾಕೋಬೇಕು. ಹೆಂಗೆ ಹಾಕೋಬೇಕು ತೋರ್ಸಲ್ಲಿ? ಹೆಂಗೆ ಹಾಕೊಳ್ಳೋದು? ಹೌದಾ, ನಿಂಗೆ ಎಲ್ಲ ಗೊತ್ತಲ್ಲ ಚಿನ್ನಿ, ಹೆಂಗೆ? ವಾವ್, ತೋರ್ಸಲ್ಲೇ ಅಲ್ಲಿ ಕ್ಯಾಮ್ರಾ ಮುಂದೆ ತೋರಿಸು. ವಾವ್, ಸೂಪರ್ ನೀನು. ಹೌದಾ, ನಿಂಗೆ ಹೆಂಗೆ ಗೊತ್ತು ಹಿಂಗೆ ಹಾಕೋಬೇಕು ಅಂತ? ಹಾಂ, ಹೆಂಗೆ ಗೊತ್ತು ಹೇಳಾಯ್ತು. ಅದೇ ಯಾರು ಹೇಳ್ಕೊಟ್ಟಿದ್ದು?
ಹಾಕ್ಬಿಡು ನಿನ್ನ ಕೈಯಲ್ಲಿ. ಅದೆಲ್ಲ ತೊಳೆದ್ಬಿಟ್ಟು ರೆಡಿ ರೆಡಿ ನಾನು ನೋಡ್ರಿ ಡ್ಯಾಂಡ್ರಫ್ ಜಾಸ್ತಿ ಆಗಿತ್ತು, ಹಾಗಾಗಿ ನಾನು ಇವತ್ತು ಹೋಮ್ ರೆಮಿಡಿನ ಟ್ರೈ ಮಾಡೀನಿ. ನೀವು ಮನ್ಯಾಗ ಟ್ರೈ ಮಾಡಿರಿ, ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಮತ್ತು ನಾನು ಆನಿಯನ್ ಹಾಕ್ಬಾರ್ದಿತ್ತು, ಯಾಕೆ ಆ್ಯಡ್ ಮಾಡೀನಿ ಅಂದ ಹೇರ್ ಗ್ರೋತ್ಗೋಸ್ಕರನೂ ಆ್ಯಡ್ ಮಾಡೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಇವಾಗ ನೋಡಿರಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಒಂದು ಬೌಲ್ಗೆ ಕಾಫಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಹನಿನ ಸೇರಿಸ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ನಿಮಗೆ ಇನ್ಸ್ಟಂಟ್ ಗ್ಲೋ ಕೊಡ್ತೈತಿ ನೋಡಿರಿ, ತುಂಬ ಎಫೆಕ್ಟಿವ್ ಆಗಿರ್ತೈತಿ ಈ ಫೇಸ್ ಪ್ಯಾಕ್. ಇನ್ಸ್ಟಂಟ್ ಬ್ರೈಟ್ನೆಸ್ ಕೂಡ ಸಿಗ್ತೈತಿ ಮತ್ತು ಡೆಡ್ ಸ್ಕಿನ್ ಏನಾದ್ರು ಇದ್ದರೆ ನೀವು ರಿಮೂವ್ ಮಾಡ್ತೈತಿ. ನಾನು ಇವಾಗ ಫೇಸ್ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ರಿ ಫುಲ್ ಹಚ್ಕೊಂಡೀನಿ ಮತ್ತು ಹೇರ್ ಮಾಸ್ಕ್ನು ಹಾಕ್ಕೊಂಡೀನಿ ಮತ್ತು ಫೇಸ್ ಪ್ಯಾಕ್ನು ಹಾಕ್ಕೊಂಡೀನಿ. ಒಂದು 20 ನಿಮಿಷ ಬಿಟ್ಟು ಸ್ನಾನ ಮಾಡಿ ಸಿಗ್ತೀನಿ ರೀ. 20 ನಿಮಿಷ ಹಂಗೆ ಏನಕ್ಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಬಟ್ಟೆ ಫೋಲ್ಡ್ ಮಾಡೋದಿತ್ತು, ಹಂಗೆ ಬಟ್ಟೆನೂ ಮಡಿಚಿಡ್ತಾ ಇದ್ದೀನಿ ನೋಡ್ರಿ. ಇವಾಗ ನೋಡ್ರಿ ಫೈನಲಿ ಸ್ನಾನನೂ ಮಾಡ್ಕೊಂಡು ಬಂದೆ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬರೋಷ್ಟೊತ್ತಿಗೆ ಒಂದು 6 ಗಂಟೆ ಆಗಿತ್ತು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದು ನನ್ನ ಫೇಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಸಾಫ್ಟ್ ಆಗಿದೆ ನೋಡ್ರಿ. ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.